ಬಳ್ಳಾರಿಯಲ್ಲಿ ಬ್ರಹ್ಮಶ್ರೀ ಪತ್ರಿಜಿ ಗುರುಗಳವರ 78ನೇ ಜನ್ಮ ದಿನಾಚರಣೆ ಭಕ್ತಿ ಮತ್ತು ಧ್ಯಾನ ಭಾವದಿಂದ ನೆರವೇರಿತು. ಬಳ್ಳಾರಿ ನಗರದ ತಾಳೂರು ರಸ್ತೆಯ ಮಮತಾ ಅವರ ನಿವಾಸದಲ್ಲಿ ಇದೇ ನವೆಂಬರ್ 11ರಂದು ಸಾಯಂಕಾಲ ನಡೆದ ಈ ಕಾರ್ಯಕ್ರಮದಲ್ಲಿ ಪಿರಮಿಡ್ ಧ್ಯಾನಾರ್ಥಿಗಳು ಧ್ಯಾನ ಪಿತಾಮಹರಾದಂತಹ ಬ್ರಹ್ಮಶ್ರೀ ಪತ್ರಿಜಿ ಗುರುಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಕೇಕ್ ಕಟ್ ಮಾಡುವ ಮೂಲಕ ಜನ್ಮದಿನವನ್ನ ಅದ್ದೂರಿಯಾಗಿ ಆಚರಿಸಿದರು. ಇದೇ ವೇಳೆ ಪಿರಮಿಡ್ ಹಿರಿಯ ಮಾಸ್ಟರ್ಗಳಾದಂತಹ ಮಸ್ಕಿ ಮಲ್ಲಿಕಾರ್ಜುನ ಅವರು ಮಾತನಾಡಿದ್ದು, ಪತ್ರಿಜಿ ಗುರುಗಳ ಧ್ಯಾನ ಮಾರ್ಗವು ಮಾನವ ಜೀವನದ ಶಾಂತಿ, ಆರೋಗ್ಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ದಾರಿದೀಪವಾಗಿದೆ. ಎಲ್ಲರೂ ಈ ಮಾರ್ಗವನ್ನ ಅನುಸರಿಸಬೇಕೆಂದು ಸಲಹೆಯನ್ನ ನೀಡಿದರು. ನಂತರ ಪಿರಮಿಡ್ ಧ್ಯಾನ ಮಾಸ್ಟರ್ ವಿಜಯಲಕ್ಷ್ಮಿ ಅವರು ಮಾತನಾಡಿದ್ದು, ಬಳ್ಳಾರಿ ನಗರದಲ್ಲಿ 30,000ಕ್ಕೂ ಹೆಚ್ಚು ಜನ ಧ್ಯಾನದಲ್ಲಿ ತೊಡಗುತ್ತಿದ್ದಾರೆ. ಅಲ್ಲದೆ ನಗರದಲ್ಲಿ 300 ಪಿರಮಿಡ್ ಕೇಂದ್ರಗಳಿದ್ದು, ನಮ್ಮ ತಂಡಕ್ಕೆ ಹೆಮ್ಮೆಯ ಯುವ ಶಾಸಕ ಭರತ್ ರೆಡ್ಡಿ ಅವರು 10 ಹೊಸ ಪಿರಮಿಡ್ ಧ್ಯಾನ ಕೇಂದ್ರಗಳನ್ನ ನಮಗೆ ಕೊಡುಗೆಯಾಗಿ ನೀಡುತ್ತೇನೆ ಎಂದು ಭರವಸೆಯನ್ನ ನೀಡಿದ್ದಾರೆ ಎಂದರು. ಈ ಕಾರ್ಯಕ್ರಮದಲ್ಲಿ ಹಿರಿಯ ಪಿರಮಿಡ್ ಮಾಸ್ಟರ್ ಮಸ್ಕಿ ಮಲ್ಲಿಕಾರ್ಜುನ್, ಪಿರಮಿಡ್ ಮಾಸ್ಟರ್ಗಳಾದಂತಹ ವಿಜಯಲಕ್ಷ್ಮಿ, ಮಮತಾ, ರಮೇಶ್, ಮಹೇಶ್, ಶೈಲಜಾ, ಗಿರಿಲಕ್ಷ್ಮಿ, ಲಾವಣ್ಯ, ನಾಗೇಶ್ವರಿ ಸೇರಿದಂತೆ ಅನೇಕ ಧ್ಯಾನಗುರುಗಳು, ಧ್ಯಾನಾರ್ಥಿಗಳು ಕೂಡ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ನನ್ನ ಹೆಸರು ಮಲ್ಲಿಕಾರ್ಜುನ್ ಮಸ್ಕಿ. ಬಳ್ಳಾರಿನೇ ಸ್ವತಃ ವ್ಯಾಪಾರ ಮಾಡ್ತಿದ್ದೆ ಇಲ್ಲೇ ಬಳ್ಳಾರಿಯಲ್ಲಿ. ನನಗೆ ಅವರು 93ನಲ್ಲಿ ಪರಿಚಯ ಆದರು, ಪತ್ರಿಸಿಯರು. ಆವತ್ತಿನಿಂದ ಅವರು ಜೀವ ಹೋಗೋವರೆಗೂ ನನ್ನ ಹತ್ರ ಒಳ್ಳೆ ಫ್ರೆಂಡ್ ಆಗಿದ್ದರು. ವೆರಿ ಸಿನ್ಸಿಯರು, ವೆರಿ ಕೃತಜ್ಞತೆ ಅಂದರೆ ಪತ್ರಿಜಿನೇ, ಒಬ್ಬ ಸ್ನೇಹಿತ ಅಂದರೆ ಪತ್ರಿಜಿನೇ. ಅವ್ರ ಗುರು ಅಂತ ಯಾವತ್ತಿಗೂ ಒಪ್ಕೊಳ್ಳಿಲ್ಲ. ನಾವು ಅವ್ರು ಸಣ್ಣ ಮಾಡಿದ್ರು ಕೂಡ ನಮ್ಮ ಕಾಲಿಗೆ ಅವ್ರು ಸಣ್ಣ ಮಾಡೋರು. ನಿಗರ್ವಿ, ತನ್ನ ಕೆಲಸ ಏನೋ ಅದನ್ನು ಕಾನ್ಸಂಟ್ರೇಟ್ ಆಗಿ ಒಂದು ನಿಮಿಷ ಕೂಡ ವೇಸ್ಟ್ ಮಾಡ್ದಂಗೆ 34 ವರ್ಷ ದುಡಿದ್ರು. ಅವ್ರ ಆರೋಗ್ಯನೂ ಕೂಡ ಅವ್ರು ಲೆಕ್ಕ ಮಾಡ್ಕೊಳ್ಳಿಲ್ಲ. ಅವ್ರಿಗೆ ಗೊತ್ತಾಯ್ತು ಲಂಗ್ಸ್ ಎಲ್ಲ ಎಫೆಕ್ಟ್ ಆಗಿದ್ದಾವೆ ಅಂದ್ರೆ ಕೂಡ ನೋ ಡಾಕ್ಟರ್, ನೋ ಮೆಡಿಸಿನ್, ಓನ್ಲಿ ಮೆಡಿಟೇಷನ್, ನೋ ಡಾಕ್ಟರ್, ನೋ ಮೆಡಿಸಿನ್ ಅಂತೇಳಿ ಅದನ್ನು ಪ್ರಚಾರ ಮಾಡಿದಲ್ಲಿ ಅದನ್ನು నింతుకండ్రు ಅವರು. అంటే చాలా గొప్ప మనిషి, నిగర్వి గురు. అలాంటి గురువు లేదు. ఆయన ఉన్నంత వరకు 70 పైన వ్యామోహమే లేదు ఆయనకి. ఇంత గొప్పగా చేసినా కూడా జోబులో ఒక 5 పైసలు కూడా ఉండేది కాదు. ఇలాంటి గొప్ప మహానుభావుడు. ఆయనతో మేము ఉండడము మా ఏదో పూర్వజన్మలో చేసుకున్న ಪುಣ್ಯಮನ್ನೇ ಭಾವಿಸ್ತಾನೆ. ಇಲ್ಲ ಧ್ಯಾನ ಮಾಡೋಕಷ್ಟೇ, ಬೇರೆ ಏನಿಲ್ಲ. ಧ್ಯಾನ ಎಲ್ಲ ಸರಿ ಮಾಡ್ತತೆ. ಇಟ್ ವಿಲ್ ಕ್ಲಿಯರ್ ಆಲ್ ಯುವರ್ ಪ್ರಾಬ್ಲಮ್ಸ್. ಯುವರ್ ಮೆಡಿಟೇಷನ್ ಈಸ್ ಯುವರ್ ಹೆಲ್ತ್, ಯುವರ್ ಮೆಡಿಟೇಷನ್ ಈಸ್ ಹ್ಯಾಪಿನೆಸ್, ಯುವರ್ ಮೆಡಿಟೇಷನ್ ಈಸ್ ಸಾಲ್ವ್ ಆಲ್ ಯುವರ್ ಪ್ರಾಬ್ಲಮ್ಸ್. ಬೇರೆ ಏನು ಮಾಡ್ಬಾರ್ದು. ನೀನು ನಿಶ್ಚಿತವಾಗಿ ಏನು ಇಲ್ದಂಗ ಏನು ಅನ್ಕಂಡೀಷನಲ್ ಆಗಿ ಧ್ಯಾನ ಮಾಡಿದ್ರಿ ಅಂದರೆ ಅದ್ಭುತವಾಗಿ ಎಲ್ಲ ಸಿಗ್ತದೆ, ಆರೋಗ್ಯ ಸಿಗ್ತದೆ. ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ. ನಾನು ಕಳೆದ 12 ವರ್ಷಗಳಿಂದ ಈ ಧ್ಯಾನ ಮಾರ್ಗದಲ್ಲಿ ತೊಡಗಿಕೊಂಡಿದ್ದೀನಿ. ನಮ್ಮ ಈ PSSM ಮೂವ್ಮೆಂಟ್ ವ್ಯವಸ್ಥಾಪಕರಾಗಿರುವಂತಹ ಪಿತಾಮಹ ಬ್ರಹ್ಮಋಷಿ ಸುಭಾಷ್ ಪತ್ರಿಜಿ ಅವರ 78ನೆಯ ವರ್ಷದ ಹುಟ್ಟುಹಬ್ಬ ಸಂಭ್ರಮಾಚರಣೆಯನ್ನು ಇವತ್ತು ಇಲ್ಲಿ ಮಾಡ್ತಾ ಇದ್ದೇವೆ. ನಮ್ಮ ಗುರುಗಳು ನಮಗೆ ಹೇಳಿದ್ದು ಧ್ಯಾನ ಮಾಡಿ. ಈ ಧ್ಯಾನ ಆನಾಪಾನಸತಿ ಧ್ಯಾನ, ಬುದ್ಧರು ಹೇಳಿಕೊಟ್ಟಿರುವಂತಹ ಧ್ಯಾನ. ಇದು ಬಹಳ ಸುಲಭ. ನಿಮ್ಮ ಶ್ವಾಸವೇ ನಿಮ್ಮ ಗುರು, ಶ್ವಾಸದ ಮೇಲೆ ನಿಮ್ಮ ಗಮನ. ಈ ಧ್ಯಾನದಿಂದ ನಮಗೆ ಸಿಗುವುದು ಏನಂದ್ರೆ ಹೆಲ್ತ್ ಅಂಡ್ ವೆಲ್ತ್, ಆರೋಗ್ಯ, ಆನಂದ ಸಿಗುತ್ತೆ ಅಂತ ಹೇಳಿದ್ದಾರೆ. ಹಲವಾರು ಈ ದೇಶ ವಿದೇಶಗಳಲ್ಲಿ ನಮ್ಮ ಗುರೂಜಿ ಈ ಧ್ಯಾನ ಪ್ರಚಾರವನ್ನು ಮಾಡಿದ್ದಾರೆ. ಅವರ ಶಿಷ್ಯರಾಗಿ ನಾವು ಆಸ್ ಎ ಮೆಂಬರ್ಸ್ ಆಗಿ ನಾವು ಎಲ್ಲ ಕೂಡ ಧ್ಯಾನ ಪ್ರಚಾರ ಮಾಡ್ತಾ, ರ್ಯಾಲಿಗಳು ಮಾಡ್ತಾ, ನಾವು ಎಲ್ಲದು ಸೇವೆಯನ್ನು ಮಾಡ್ತಾ ಈ ಬಳ್ಳಾರಿಯಲ್ಲೇ ಅಲ್ಲ, ಇಡೀ ಆಂಧ್ರ ಪ್ರದೇಶ್, ಕರ್ನಾಟಕ, ಮಹಾರಾಷ್ಟ್ರ, ಕೇರಳ ಎಲ್ಲ ದೇಶ ವಿದೇಶಗಳಲ್ಲಿ ನಾವು ಮಾಡ್ತಾ ಇದ್ದೀವಿ. ನಮ್ಮ ಗುರುಗಳು ಕೋಟ್ಯಾಂತರ ಜನರ ಮನೆಗಳಲ್ಲಿ ಒಂದು ಬೆಳಕನ್ನು ತಂದಿದ್ದಾರೆ. ಅವರೆಲ್ಲರೂ ಕೂಡ ಆರೋಗ್ಯವಾಗಿ, ಆನಂದವಾಗಿ ಜೀವನ ಮಾಡ್ತಾ ಇದ್ದಾರೆ. ಸೊ ಅವರ ಹುಟ್ಟುಹಬ್ಬ ಸಂಭ್ರಮಾಚರಣೆಯನ್ನು ಇವತ್ತು ಆಚರಿಸ್ತಾ ಇದ್ದೀವಿ. ಆಸ್ ಎ ನಾನು ನಮ್ಮ ಗುರುಗಳ ಜೊತೆ ನನ್ನ ಸ್ವೀಯ ನೆನಪು ಏನು ಅಂತಂದ್ರೆ, ನಮ್ದು ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ ಅಂತ ಒಂದು ಪಾರ್ಟಿ ಕೂಡ ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಗುರುಜಿ. 2017-18 ಆಲ್ಮೋಸ್ಟ್ 18ನಲ್ಲಿ ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ ಕಡೆಯಿಂದ MLA ಆಗಿ ಕೂಡ ಕಂಟೆಸ್ಟ್ ಮಾಡಿದೀನಿ ಬಳ್ಳಾರಿ ಅರ್ಬನ್ ಅಲ್ಲಿ. ಅವಾಗ
ನನಗೆ ಬಹಳಷ್ಟು ಅಡಚಣೆಗಳು ಉಂಟಾಯ್ತು. ನನಗೆ ಎಂತ ರೀತಿ ಧೈರ್ಯ ಹೇಗೆ ಬಂತು ಅಂತಂದ್ರೆ ಈ ಒಂದು ಧ್ಯಾನದಿಂದಾನೇ ನನಗೆ ಇಷ್ಟೊಂದು ಧೈರ್ಯ ಬಂದಿದೆ. ನನಗೆ ಒಂದು ಶಿಲ್ಪ ಕೆತ್ತಿದ್ರೆ, ಒಂದು ಕಲ್ಲನ್ನು ಕೆತ್ತಿದ್ರೆ ಶಿಲ್ಪ ಹೇಗೆ ಆಗುತ್ತೋ ಅದೇ ರೀತಿ ಆ ಒಂದು ಕಂಟೆಸ್ಟ್ ಮಾಡಿದಾಗ ನನ್ನನ್ನು ನಾನು ತೊಡಕೊಂಡು ಒಂದು ನನ್ನ ಪ್ರತಿರೂಪ ಇವಾಗ ಶಿಲ್ಪದ ತರ ನಾನು ಇವಾಗ ನಿಮ್ಮ ಮುಂದೆ ನಿಂತಿದ್ದೀನಿ. ಇದು ಎಲ್ಲದೂ ಕ್ರೆಡಿಟ್ ಗೋಸ್ ಟು ನಮ್ಮ ಗುರೂಜಿ ಪತ್ರಿಜಿ ಅವ್ರಿಗೆ. ನಮಗೆ ಕಾಣದಂತೆ ಈ ಬಳ್ಳಾರಿಯಲ್ಲಿ ಆಲ್ಮೋಸ್ಟ್ 30,000 ಜನ ಮೆಡಿಟೇಟರ್ಸ್ ಇಲ್ಲಿ ಬಳ್ಳಾರಿಯಲ್ಲಿ ಇದ್ದಾರೆ. ಅದು ಹೇಳ್ಕೊಳ್ಳಕ್ಕೆ ಬಹಳ ಹೆಮ್ಮೆ ಆಗತ್ತೆ. ಮನೆ ಮನೆಗೂ ಹೋಗಿ ನಮ್ಮ ಮಾಸ್ಟರ್ಸ್ ಎಲ್ಲ ಕೂಡ ಧ್ಯಾನ ಪ್ರಚಾರ ರ್ಯಾಲಿಗಳು ಮಾಡ್ತಾರೆ, ಶಾಖಾಹಾರ ರ್ಯಾಲಿ ಮಾಡ್ತಾರೆ. ಪಿರಮಿಡ್ಸ್ ಅಂತೂ ಸಿಕ್ಕಾಪಟ್ಟೆ ಇದಾವೆ. ಹಾಗೇನೆ ಈಗ ಇರೋ 300 ಪಿರಮಿಡ್ ಜೊತೆಗೂ ನಮ್ಮ MLA ಸಾರ್ ಆಗಿರುವಂತಹ ಭರತ್ ರೆಡ್ಡಿ ಸರ್ ಅವರು ನಮಗೆ 10 ಪಿರಮಿಡ್ಗಳನ್ನು ಗಿಫ್ಟ್ ಆಗಿ ನಮ್ಮ ಸೊಸೈಟಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಈ ಮಾಧ್ಯಮದ ಮೂಲಕ. ಸರ್ ಅತಿ ತ್ವರಿತವಾಗಿ ನಮಗೆ 10 ಪಿರಮಿಡ್ ಅನ್ನ ಸ್ಯಾಂಕ್ಷನ್ ಮಾಡಬೇಕು ಅಂತ ನಮ್ಮ ಧ್ಯಾನಿಗಳು ಎಲ್ಲರ ಪರವಾಗಿ ಕೇಳ್ಕೊಂತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು ಸರ್. నా పేరు శైలజ. ఈరోజు 78 సంవత్సరాల పత్రిజీ సార్ పుట్టిన పండుగ జరుపుకుంటున్నాము. ಈ ಒಂದು ಧ್ಯಾನ ಮಾಡೋದ್ರಿಂದ ನಮ್ಮಲ್ಲಿ ಸಂತೋಷವನ್ನ ಕಾಣ್ತೀವಿ. ಪ್ಲಸ್ ನಮ್ದಲ್ಲಿ ನಾವು ಎಷ್ಟು ಧ್ಯಾನ ಮಾಡ್ತೀವೋ, ನಾವು ರೆಡಿ ಆದ್ರೂ ಆ ಗ್ಲಾಮರ್ ಕಾಣೋದಿಲ್ಲ. ಎಷ್ಟು ಧ್ಯಾನ ಮಾಡ್ತೀವೋ ಅದ್ರ ಮುಖಾಂತರ ನಮ್ಮ ಮುಖದಲ್ಲಿ ಗ್ಲಾಮರ್ ಬಂದೇ ಬರುತ್ತೆ. ಪ್ಲಸ್ ಅದರಿಂದ ನಾವು ಏನ್ ಮಾಡ್ಬೇಕಂತ ಹೋಗಿರ್ತೀವೋ ನಮ್ಮ ಧ್ಯಾನ ಮೂಲಕ ನಮ್ ಪರಿಚಯ ಮಾಡಿಕೊಂಡ್ರೆ ಮಾತ್ರ ಅಲ್ಲಿ ಕೆಲಸ ಸಕ್ಸಸ್ ಆಗಿರುತ್ತೆ. ಇದು ಒಂದು ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಬಳ್ಳಾರಿನಲ್ಲಿ ಶ್ಯಾಮ್ಲಾ ಮೇಡಮ್ ಅಂತ ಹೇಳಿದ್ರಂತೆ. ಸೊ ಅದರಿಂದ ನಾವು ಮನೆ ಧ್ಯಾನ ಮಾಡ್ತಾ 3 years 4 years ಹಂಗೆ ಕಂಟಿನ್ಯೂ ಆಗ್ತಾ ಐತೆ ಮನೆ ಧ್ಯಾನ. ಹಾಗೆ ಯಜ್ಞಗಳು ನಡೀತಾ ಇದೆ. ಪ್ರತಿಯೊಂದು ನಾವು ಮನೆ ಮಾಡೋದ್ರಿಂದ 21 days 41 days 11 days ಸತತವಾಗಿ ಶಾಖಾಹಾರಿಗಳು ರ್ಯಾಲಿ ನಡೀತಾ ಇದೆ. ನಮ್ಮ ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ಬಂದು ನಮ್ಗೆ ಎಲ್ಲರೂ ಕ್ಲಾಸಸ್ ಮಾಡ್ತಾರೆ, ಆತ್ಮಜ್ಞಾನನ ಕೊಡ್ತಾ ಇದ್ದಾರೆ, ಸಜ್ಜನ ಸಾಂಗತ್ಯ ನಡೀತಾ ಇದೆ. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇದು ಸೂರ್ಯ ನ್ಯೂಸ್ ಕನ್ನಡ.